ಮನಸ್ಸಲ್ಲಿ ಮೀಸಲಿಟ್ಟಿರ್ತಾರೆ. ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ಇಂಥ ವ್ಯಕ್ತಿ ಮುಂದೆ ಹುಟ್ಟೋದು ಬಹುಶಃ ಕಷ್ಟ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಮನೆಯಲ್ಲಿ ಯಾರಾದ್ರೂ ಹುಟ್ಟಿದ್ರು ಈ ರೀತಿ ಒಂದು ಮಹಾನ್ ಮಾನವತೆಯಾದ ವ್ಯಕ್ತಿ ಹುಟ್ಟೋದು ಬಹಳ ಕಷ್ಟ ಅನ್ಬೋದು. ಯಾಕಂದ್ರೆ ಅವರು ಮಾಡಿರೋ ಕಾರ್ಯಗಳು ಬಹುಶಃ ನಮ್ಮೆಲ್ಲರಿಗೂ ಮಾದರಿ ಆಗುತ್ತೆ. ಇಂಥ ವ್ಯಕ್ತಿನ ನಾವು ದೈಹಿಕವಾಗಿ ಅಷ್ಟೇ ಕಳ್ಕೊಂಡಿದ್ದೀವಿ, ಮಾನಸಿಕವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಒಂದು ಗುರಿಯನ್ನೇ ಕಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರ ಸಾಧನೆ ಹಾದಿಯಲ್ಲಿ ಇವರು ಹಾಕಿಕೊಟ್ಟಿರೋ ಹೆಜ್ಜೆಗಳನ್ನ ನಾವು ಮುಂದುವರಿಸ್ತಾ ಹೋಗ್ತಾ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದೊಳ್ಳೆ ಕೆಲಸಗಳನ್ನ ಮಾಡ್ತಾ ಬೇರೆಯವರಿಗೆ ಒಳ್ಳೆದನ್ನ ಬಯಸ್ತಾ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಇಷ್ಟೆಲ್ಲ ಜನ ಸೇರಿ ಇವತ್ತು ಅನ್ನದಾನ ಪ್ರಶ್ನವನ್ನ ಹಮ್ಮಿಕೊಂಡಿದ್ದಾರೆ. ಬಹಳ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ಹೇಳ್ಕೊಂತ ಬಹಳ ಖುಷಿಯಾಗ್ತಾ ಇದೆ. ಇಂಥ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಆತ್ಮೀಯ ಸ್ನೇಹಿತರು ಸಂತೋಷ್ ಅವರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಬದುಕಲ್ಲಿ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದರಾಗಿರ್ಲಿ, ಅಂಡ್ಸರ್ ನಾವಾಗಿರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.